ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಊರಿಗೆ ಹೊರಟಿದ್ದೀವಿ. ಊರಿಗೆ ಹೊರಡೋ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ನಾನು ಎದ್ದಾಗ ಟೈಮ್ 5:30. ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಮುಗಿಸಿದ್ದೀನಿ. ಮತ್ತು 1 ವೀಕ್ ಆಗುತ್ತೆ, ಹಾಗಾಗಿ ನಮ್ಮ ಸಿಸ್ಟರ್ಗೂ ತಲೆ ಸ್ನಾನ ಮಾಡಿಸಿದ್ದೀನಿ. ಅವರು ತಲೆ ಸ್ನಾನ ಮಾಡ್ಕೊಂಡು ಮಲಗಿದ್ದಾರೆ. ಕೆಲವೊಂದು ಐಟಮ್ಗಳೆಲ್ಲ ಹಾಗೆ ಇದೆ, ಇಟ್ಕೋಬೇಕು ಇವಾಗ. ಮನೆ ಕೆಲಸ ಎಲ್ಲ ಮುಗಿದು ಸ್ನಾನ ಎಲ್ಲ ಆಗಿದೆ. ಇನ್ನು ಟೈಮ್ ಬಂದು 7:15 ನಮ್ಮದು ಟ್ರೈನ್ ಟೈಮ್ ಬಂದು 7:15. ಈಗ ಟೈಮ್ ಬಂದು 6:30 ಆಯಿತು. ಅಷ್ಟರಲ್ಲಿ ನಾವೀಗ ರೆಡಿಯಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ತಿಂಡಿ ಏನು ಮಾಡಿಲ್ಲ ಇವತ್ತು, ಅಲ್ಲೇ ತಿಂಡಿ ತಿನ್ಕೊಂಡ್ರಾಯ್ತು ಅಂತ ಹೇಳಿ ಏನು ಮಾಡೋಕ್ಕೆ ಹೋಗಿಲ್ಲ. ಬರ್ತಿಲ್ವಂತ ನೀನು ಬರಲ್ವಾ? ಒಂದು ಕ್ರೀಮ ಇಲ್ರಿ, ಒಂದು ಸ್ವಲ್ಪ ಐತಿ ಇದೆ. ನೀನ ಚಿಕ್ಕ ಹೂವು ನೋಡೋದು ನಮ್ಗಿಂತ ಎಷ್ಟು ಹೈಟ್ ಆಗಿದೆಯಾ? ಚಿಕ್ಕ ಮಗುನ ನೀನ? ಅದೇನು ಸ್ಮೆಲ್ ಗಮ್ ಬಂತೆ. ಬಟ್ಟೆ ಪೌಡ್ರು ಬಟ್ಟೆಯಿಂದನೇ ಹಚ್ಕೋಬೇಕು. ಬಟ್ಟೆ ಘಮ ಮತ್ತೆ ಬಿತ್ತು ನೋಡಲ್ಲ ಬ್ಯಾಗು. ನಾನು ರೆಡಿ ಆಗಲ್ಲ. ಫ್ರೆಂಡ್ಸ್, ನಾನು ಹೇರ್ ಕಟ್ ಮಾಡ್ಸೋಕೆ ಮುಂಚೆ ಕೂದಲು ಒಂದಿಷ್ಟು ಬರೋದು. ಈಗ ನೋಡಿ ಇಷ್ಟು ಬರುತ್ತೆ. ಹೇರ್ ಕಟ್ ಮಾಡಿಸಿದ ಮೇಲೆ ಉದುರೋದು ಸ್ವಲ್ಪ ಕಡಿಮೆ ಆಗಿದೆ. ಈಗ ಕೂದಲು ಹಸಿ ಇದ್ರಲ್ಲಿ ಬಾಚಿದ್ರೆ ಮತ್ತೆ ಕೂದಲು ಉದುರುತ್ತೆ ಅದು. ಹಾಗಾಗಿ ನಾನು ಲೈಟಾಗಿ ಒಂಚೂರು ಬಾಚ್ಕೊಂಡಿದ್ದೀನಿ. ಮೊದಲಾಗಿದ್ರೆ ಫುಲ್ಲು ಇಷ್ಟಿಷ್ಟು ಬರೋದು ಕೂದಲು, ಈಗೆಲ್ಲ ಅಷ್ಟಿಷ್ಟು ಬರೋಂಗಿಲ್ಲ, ಇಷ್ಟಿಷ್ಟೇ ಬರುತ್ತೆ ನೋಡಿ. ಆರಿ ಹಾಂ ಹಾಕಿ ಇಲ್ರಿ, ಒಂದು ಹೂ ಬಿಟ್ಟಿತ್ತು, ದಾಸವಾಳ ಕಿತ್ಕೊಂಡಿಟ್ಟಿ ನೋಡ್ರಿ. ಅಲ್ಲಿ ಪಫ್ ರಬ್ಬರ್ ಬ್ಯಾಂಡ್ ಹಚ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಕೊಡ್ತೀನಿ. ಏನು ಕೊಡ್ತೀನಿ? ಎಲ್ಲ ಇರ್ತೀನಿ. ರಬ್ಬರ್ ಬ್ಯಾಂಡ್ ಮತ್ತು ಎರಡು ಇರ್ತೀನಿ. ಸ್ಪಂಚ್ ಬ್ಲ್ಯಾಕ್ ಕಲರ್ ಎಲ್ಲ ಇಟ್ಟಿದೆ? ಇಲ್ಲಿ ತಂದಿಟ್ಟಿಲ್ಲ. ಹ್ಞೂ, ಇಲ್ಲ ತಂದಿಟ್ಟಿದ್ದೆ. ಫ್ರೆಂಡ್ಸ್ ನೋಡಿ, ಇದು ಲ್ಯಾಕ್ಮಿ ಪೌಡ್ರು. ಫ್ರೆಂಡ್ಸ್, ಇದು ನೋಡ್ತಿರ್ಬೋದು, ಲ್ಯಾಕ್ಮಿ ಪೌಡ್ರು ಹೊಸಾದು. ಹೆಂಗಾಗಿದೆ ಅಂದರೆ ಬಿದ್ದು ನೋಡಿ ಎಷ್ಟು ಪುಡಿ ಆಗೋಗ್ಬಿಟ್ಟಿದೆ. ಅದೇ ಬೇಜಾರು. ಇದನ್ನು ಊರಿಗೆ ತೊಗೊಂಡು ಹೋಗೋದಕ್ಕೆ ಒಂಥರ ಬೇಜಾರು. ಎಲ್ಲ ನೋಡಿ ವೇಸ್ಟ್. ಇದನ್ನು ಹಿಂಗೆ ಇಡೋಕ್ಕೂ ಆಗಲ್ಲ, ಬಿಡುತ್ತೆ. ಅದಕ್ಕೆ ಕಾಸ್ಟ್ಲಿದು ಏನಾದರೂ ಟ್ರಾವೆಲ್ ಮಾಡೋವಾಗ ತೊಗೋಬಾರ್ದು ಅನ್ನೋದು ಇದಕ್ಕೇ. ಈಗ ಇದು ಫುಲ್ ಹಿಂಗೆ ಓಪನ್ ಮಾಡಿ ನಾವು ಬಿಟ್ಬಿಟ್ರೆ ಕೆಳಗಡೆ ಬಿಡುತ್ತೆ.
ಮೇಕಪ್ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನು ಸ್ವಲ್ಪ ಕೂದಲು ಒಣಗಿಸ್ಕೊಂಡು ಹೊರಡಬೇಕಷ್ಟೇ. ಗಾಳಿ ಮತ್ತೆ ಗಂಟಾಗ್ಬಿಡುತ್ತೆ ಕೂದಲು, ಹಂಗಾಗಿ ಕೊಡಿಲ್ಲ. ಅದ್ನ್ಯಾಕೆ ಓದ್ತದ, ಏನು ಓದ್ತಿದಿ? ಮಾಡಬೇಡದ. ತಡಿ ಒಂದು ನಿಮಿಷ. ಎಲ್ಲಿದೆ ಟೈಮ್? 6:57 ಅಷ್ಟೇ. ಚೇಂಜ್ ಮಾಡಬೇಡ. आलू వచ్చు ಯಾರು ನೀನು ಅಲ್ಮೇನ ಮತ್ತೆ ಒಟ್ಟಿಗೆ ಒಟ್ಟಿಗೆ ಎಷ್ಟು ಒಚ್ಚಿಗೆ ತಿಂದಿದೆ ಅಮ್ಮ. ಸ್ವಲ್ಪ ಪ್ಯಾಕ್ ಮಾಡಿದೆ. ಇಲ್ಲ ಇಲ್ಲ ಮಾಡಬೇಕು. ಫೋನ್ ತೆಗಿ. ಹೋಗ್ಬೇಕು. ಎಲ್ಲಿಗೆ? ಇಲ್ಲಿ. ಒಂದು ನಿಮಿಷ ಇರು. ಇಲ್ಲಂದ್ರೆ ಇನ್ನು ಸರಿಸ್ತೀನಿ. ತೊಂದ್ರೆ ಕೊಟ್ಟ ಬಂದ್ರ? ಇಷ್ಟು ಬೇಗ? ಎಲ್ಲ ಹೋಗಿದ್ರೆ? ನಾನು ಇಡ್ಲಿ ತರಕ ಹೋಗಿದ್ದೆ. ಇಷ್ಟು ಇಡ್ಲಿ ಹೆಂಗಿಲ್ರಿಪ್ಪ, ಇದು ಎಷ್ಟು ವಜ್ಜಿಗೆ ನೋಡ್ರಿ ಇಲ್ಲಿ. ಅಷ್ಟು ಬೇರೆ ಇಟ್ಕೋಬೇಕು ನೋಡಿ. ಇಲ್ಲಿ ಡೋರೊಳಗೆ ಎಲ್ಲಿ ಇರಂಗಿಲ್ಲ, ಎಲ್ಲಿ ಇರಂಗಿಲ್ಲ. ಡೈರೆಕ್ಟ್ ಮನೆಗೆ ಹೋಗ್ಬೇಕು. ಬೇಡ ನಿಮ್ಮ ಪಾಪನ ಮನೆಗೆ. ನಮ್ಮ ಪಾಪ ಮನೆಗೆ ಇರ್ತೀನಿ. ಇರ್ತೀನಿ. ನಾಳೆ ಬಾ, ಊರಿಂದ ಬರ್ತೀನಲ್ಲ. ಇಲ್ಲೇ ಇರ್ತೀರ? ಅವ್ರ ಊರಿಂದ ಅಲ್ಲೇ ಇರ್ತೀನಿ. ನೀನು ಅಂಗಡಿಗೆ ಹೋಗೋದು, ಕೆಲಸ ಮಾಡೋದು? ಕೆಲಸಕ್ಕೆ ಹೋಗ್ತೀನಿ. ಮತ್ತೆ ಆ ಜ್ವರದ್ದು ತೊಗೊಂಡೋಗೋಣ. ಜ್ವರದ್ದು ನೆಗಡಿ ತೊಗೊಂಡೋಗಿ. ಸಿರಪ್ ತೊಗೊಂಡಿನಿ. ಅದು ಥರ್ಮೋಮೀಟರ್ ಅದೇ ಬೇಡ. ಫ್ರೆಂಡ್ಸ್, ನಮ್ಮದು ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಮತ್ತು ಬೇಕ್ರಿ ಐಟಮ್ ಎಲ್ಲ ಇಲ್ಲೇ ತೊಗೊಂಬಂದ್ಬಿಟ್ವಿ. ಯಾಕಂದರೆ ಇವ್ರನ್ನ ಕರ್ಕೊಂಡು ಹೋಗ್ತಿರೋದ್ರಿಂದ ನಾನು ಈಗ ಇವ್ರನ್ನ ಅಲ್ಲಿ ಬಸ್ ಸ್ಟಾಪಲ್ಲಿ ಲಗೇಜು ಇವ್ರನ್ನ ಕರ್ಕೊಂಡು ಅಡ್ಡಾಡೋದ್ರಾಗೆ ಅಂದ್ರೆ ಇದು ಆಗ್ಬಿಡ್ತೈತಿ. ಹಾಗಾಗಿ ಇಲ್ಲಿಂದ ತೊಗೊಂಡು ಹೊಂಟೀವಿ. ನಮ್ಮ ವಸಿಷ್ಠವರು ರೆಡಿಯಾಗಿ ನೋಡ್ರಿ ಹೋಗ್ತವ್ರೆ. ನಾವು ಈಗ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರನೇ ಇಡ್ಲಿ ತಿನ್ಕೊಂಡು ಹೋಗ್ಬಿಡ್ತೀವಿ. ಹಾಗೇನೆ ಮತ್ತೆ ತಿಂಡಿ ಏನು ಮಾಡಿಲ್ಲ.
ನೆಟ್ಟಿಗೆ ಹತ್ಕೊಂಡು ಹೋಗ್ಲಿ ಅನಿಸ್ಬೇಕು. ಸುಮ್ಮನೆ ಅದು ಒಂದು ಯಾಕೆ ಸುಮ್ಮನೆ ಜೋಡ ಕೈ ಬಿಡೋದಲ್ಲಿ ಇಡು. ಕೈ ಬಂದೆ ಅಲ್ಲಿ ಇಡು ಬಂದೆ. ಬಾಳೆಹಣ್ಣು ವೇಸ್ಟ್ ಹಾಳು ಮಾಡ್ಬೇಡ. ಪಿಂಕ್ ಮತ್ತೆ ಇವತ್ತು ವಸಿಷ್ಠ ಬೇಡ ಇತ್ಲ ಬಾನಿ ಇತ್ಲ ಕರ್ಕೊಂಬಂಗ ನಾನು ಇತ್ಲ ಸೈಡಿಗೆ ಬನ್ನಿ ಆ ಕಡೆ ಆಮೇಲೆ
ಎಲ್ಲ ಕಡೆ ಈಗ ರೈಲ್ವೆ ಸ್ಟೇಷನ್ ರಿಪೇರಿ ನಡೆದಿದೆ. ಈಗ ನಾವು ಸ್ಟೇಷನಿಂದ ಆಟೋದಲ್ಲಿ ಬಸ್ ಸ್ಟಾಪ್ಗೆ ಬರ್ತಾ ಇದ್ದೀವಿ. ನಾವು ಬಂದಿರೋದು ರಾಣೆಬೆನ್ನೂರ ಬಸ್ ಸ್ಟಾಪ್ಗೆ ಬಂದು ಕೂತಿದ್ದೀವಿ. ನೋಡ್ತಿರ್ಬೋದು ಈಗ ನಮ್ಮ ಬಸ್ಸಲ್ಲಿ ನಮ್ಮ ಬಸ್ 12:15 ಇಲ್ಲೇ ಕೊಡು, ನೋಡ್ತಾರಲ್ಲ ಜನ. ಏನು ಬೇಡ, ನಾವು ಈಗ ರಾಣೆಬೆನ್ನೂರು ಬಸ್ ಸ್ಟಾಪಲ್ಲಿ ಬಂದು ಕೂತಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಹೆಂಗಿದೆ. 11:30 ಮಧ್ಯಾಹ್ನ 2:30 ಗಂಟೆ ತನಕ ಕಾದು ಸಾಕಾಯಿತು. ಮಕ್ಕಳಿಗೆ ಬೇರೆ ಹೊಟ್ಟೆ ಹಸ್ತಿತ್ತು ಅಂಥೇಳಿ ಅಲ್ಲೇ ಬಸ್ ಸ್ಟಾಪಲ್ಲಿರೋ ಹೋಟ್ಲಲ್ಲೇ ಅವ್ರಿಗೆ ಏನು ಬೇಕೋ ಅದನ್ನ ತಿನ್ನಿಸ್ಕೊಂಬಂದು ಕಾಯ್ತಾ ಕೂತಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಎಲ್ಲಿ ಕುಂತಿದ್ದೀವಿ ಅಂತಂದರೆ ಬಸ್ ಅಷ್ಟು ಗದ್ದಲ ಅಂದರೆ ಅಷ್ಟು ಗದ್ದಲ ಇತ್ತು. ಕುಂದ್ರಕ್ಕೂ ಸಹ ಜಾಗ ಇರಲಿಲ್ಲ. ಈ ಬಸ್ ಬಂದು ನಿಂತ್ಕೊಳುತ್ತೆ. ಇಲ್ಲಿ ವಾಶ್ರೂಮ್ ಬೇರೆ ಮುಂದೆನೇ ಇದ್ರ ಮುಂದ್ಗಡೆನೇ ಅಲ್ಲೇ ಕೂತಿದ್ವಿ. ಅಷ್ಟು ರಶ್ ಇತ್ತು. ವಾಸನೆ ಬೇರೆ ತಡಿಯೋಕ್ಕಾಗ್ತಿರ್ಲಿಲ್ಲ. ಅಷ್ಟೊಂದು ಗದ್ದಲ ಬೇರೆ ಬಸ್ ಸ್ಟಾಪು. ಕೊನೆಗೂ ನಾವು ಹೋಗೋ ಬಸ್ ಬಂತು. ಸುಮಾರು ಅರ್ಧ ದಾರಿ ಜರ್ನಿ ಆದಮೇಲೆ ನನಗೆ ಕೂತ್ಕೊಳ್ಳೋಕೆ ಸೀಟ್ ಸಿಕ್ಕಿದೆ. ನಾನು ಅಲ್ಲೇ ಕೂತಿದ್ದು. ಒಂದು ಅಜ್ಜಿ ನಿಂತಿದೆಯಲ್ಲ ಅಲ್ಲಿ ಕೂತಿದ್ದೆ ಸೂಟ್ಕೇಸು ಮಕ್ಕಳನ್ನ ಎತ್ಕೊಂಡು. ಆಮೇಲೆ ನನಗೆ ಸೀಟ್ ಸಿಕ್ಕಿದ್ದು ಅರ್ಧ ದಾರಿ ಆದಮೇಲೆ. ಅದಕ್ಕೂ ನೋಡ್ತಿರ್ಬೋದು ಅಲ್ಲಿ ಹೆಂಗೆ ಬಸ್ಸು ಹತ್ತುತ್ತವ್ರೆ ಜನ ಅಂಥೇಳಿ. ಯಾಕಾದರೂ ಈ ಫ್ರೀ ಭಾಗ್ಯ ಆ ಭಾಗ್ಯ ಬಸ್ ಫ್ರೀ ಅಂತ ಕೊಟ್ಟವ್ರೆ ಅಂತಂದು ಸುಮಾರು ಸಲ ಬೈದಿದ್ದೀನಿ. ಎಲ್ಲರೂ ಅದನ್ನೇ ಬೈತಾಯಿದ್ರು. ಯಾಕಾದರೂ ಬಸ್ ಫ್ರೀ ಮಾಡೋರೆ ಅಂಥೇಳಿ. ಬರೀ ಹೆಂಗಸರೇ ಕಾಣ್ತಾರೆ ಎಲ್ಲಿ ನೋಡಿದ್ರು. ಈ ಭಾಗ್ಯಗಳ ಸಹವಾಸನೇ ಬೇಡ ಅಂತ ಅನಿಸುತ್ತೆ. ಆದ್ರೂ ಬಸ್ಸು ಎಷ್ಟು ಸ್ಟಾಪ್ ಮಾಡಿದ್ರು ಮತ್ತು ಇಳಿತಾರೆ ಮತ್ತು ಅಷ್ಟೇ ತುಂಬ್ಕೊತಾರೆ, ಇಳಿತಾರೆ ತುಂಬಿಸ್ಕೊಳ್ತಾರೆ. ನನಗಂತೂ ಸಾಕು ಯಪ್ಪ ಯಾಕಾರ ಊರಿಗೆ ಬಂದಿದ್ನೇನೋ ಅಂತ ಅನ್ನಿಸ್ಬಿಟ್ಟಿತ್ತು. ಅದರಲ್ಲೂ ಈ ಬಸ್ಗಳು ಈ ಲಗೇಜ್ ಇಟ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕಾಗಿ ಹೋಗಿತ್ತು ನನಗಂತೂ.